ನಮ್ಮ ಮನೆಯ ಹೆವಿ ರೈಡರ್. ನಮ್ ಜೀವನದ ಒಂದೇ ಉದ್ದೇಶ ಮೇಲೆ ಫಿಲಮೇ ಮಾಡ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ನಮ್ಮಿಂದಲೇ ಅಲ್ವಾ, ನಮ್ಮ ಮಾತೆ ಕೇಳೋದಂದ್ರೆ ಆತರ ಗೌರ್ಮೆಂಟ್ ನಮ್ಗೆ ಯಾಕೆ? ಎಷ್ಟೊಂದು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಅವ್ರಿಗೆ ನಾವು ಒಂದು ವಿಷಯ ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡೋದಂತೆ ಏನಂತೆ, ಪ್ರಮೋಷನ್ ಮಾಡೋದೇನಂತೆ, ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡ್ಬೇಕಂತ ಕಾಮೆಂಟ್ ಅಲ್ಲಿ ತಿಳಿಸಿ. ನಮಸ್ಕಾರ, ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಡೀರಿ ಇವತ್ತು ನಾಷ್ಟ ಏನ್ ನೋಡೋಣ, ಮಾಡೋಣ. ಏನ್ ಕೆಲ್ಸ ಆಯ್ತು ಮುಂದೆ ನೋಡೋಣ. ನಡೀರಿ ನಮ್ಮ ಮನೆಗೆ ಏನ್ ಇವತ್ತು ನಾಷ್ಟ ನೋಡೋಣ. ನಾಷ್ಟ ಈಸ್ ಟುಡೇ ಚೊಟ್ಕೋ. ನಮ್ಮ ಮಗು ಮಲ್ಗಲ್ಲ. ಓಕೆ, ಇವತ್ತು ನಾಷ್ಟ ಏನೇನಿದೆ? ವಾವ್, ಇಟ್ಸ್ ರಾಜ್ಮಾ. ಮಗುಗೆ ಊಟ ಪ್ರಿಪರೇಷನ್. ಸ್ವೀಟ್ ಪೊಟ್ಯಾಟೊ ಫಾರ್ ಬೇಬಿ. ರಾಜ್ಮಾಗೇನು, ಇಟ್ಸ್ ಚಪಾತಿ. ಫಾಸ್ಟ್ ಆಗಿ ನಾಷ್ಟ ಮಾಡೋಣ. ನಾಷ್ಟ ಮಾಡ್ಕೊಂಡು ಮುಂದೆ ಏನ್ ಕೆಲಸ ನೋಡೋಣ. ವಾಟರ್ ಕ್ಯಾನ್ ನಲ್ಲಿ ನೀರ್ ತಗೊಂಡ್ ಹೋಗ್ತಾ ಇದೀವಿ. ಆದ್ರೆ ನಾವು ಓಡಿಸ್ತಿಲ್ಲ, ನಮ್ಮ ಮನೆಯ ಹೆವಿ ರೈಡರ್ ಅದ ನಮ್ಮ ವೈಫ್ ಓಡಿಸ್ತಿದಾರೆ ನೋಡಿ. ಹೆವಿ ರೈಡರ್ ಒಂದೇ ದಿನದಲ್ಲಿ ಕಲ್ತಿ ಇನ್ನೊಂದ್ ದಿನಾನೇ ನೆಕ್ಸ್ಟ್ ದಿನಾನೇ ರೈಡ್ ಹೋದೋದು ಅಂತ ಹೆವಿ ರೈಡರ್. ನೀರ್ ತಗೊಳಕ್ ಬಂದಿದ್ವಿ, ನಮ್ ವೈಫ್ ರೈಡರ್ ನೀರ್ಗೆ. ವಾಟರ್ ಕ್ಯಾನ್ ಅಲ್ಲಿ ನೀರ್ ತುಂಬ್ಕೊಂಡ್ ಬಂದಾಯ್ತು. ನಡಿ ನಮ್ ಕೆಲ್ಸ ಮಾಡಕ್ ಹೋಗೋಣ. ಸ್ವಲ್ಪ ಎಡಿಟಿಂಗ್ ಐತೆ, ಅದೆಲ್ಲ ಮುಗಿಸ್ಕೊಂಡು ರೆಡಿ ಆಗಿ ಆಫೀಸ್ ಹೊರಡ್ಬೇಕು. ಜಸ್ಟ್ ಬಿದ್ದೋಗ್ತಿದ್ದೆ, ಜಸ್ಟ್ ಮಿಸ್. ಕಂಟ್ರೋಲ್. ನಡಿ ನಮ್ ಪ್ರೀಮಿಯಂ ಸ್ಟುಡಿಯೋ, ದಟ್ ಈಸ್ ಆಡಾ ಪ್ರೀಮಿಯಂ ಪ್ರೋ ಒಳಗೆ ಹೋಗೋಣ. ಎಡಿಟಿಂಗ್ ಸ್ಟಾರ್ಟ್ ಮಾಡೋಣ. ಮುಖ ತೊಳೆಯೋಣ, ಸ್ನಾನ ಮಾಡಾಯ್ತಾಗ್ಲೇ ಆಫೀಸ್ಗೆ ಹೋಗ್ಬೇಕು. ಎಡಿಟಿಂಗ್ ಆದ್ಮೇಲೆ ರೆಡಿ ಗಿಡಿ ಆಗಿದೀವಿ, ಆಫೀಸ್ಗೆ ಹೋಗ್ಬೇಕು. ಟೈಮ್ ಆಗ್ತೈತೆ. ಊಟ ಗೀಟ ಮಾಡ್ಕೊಂಡು ಹೋಗೋಣ. ನಮ್ ಜೀವನದ ಒಂದೇ ಉದ್ದೇಶ ಹೇಗಾದ್ರೂ ಮಾಡಿ ಈ ಒಂದು ಟ್ರಾಪ್ ಇಂದ ಆಚೆ ಬಂದು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಮಾಡ್ಬೇಕು. ಊರು ಸುತ್ತಬೇಕು, ಜಾಲಿ ಮಾಡ್ಬೇಕು. ಆದ್ರೆ ಅದು ಆಗ್ತಿಲ್ಲ. ಇದೆಲ್ಲ ಏನ್ ಫುಲ್ಫಿಲ್ ಆಗ್ಬೇಕಂದ್ರೆ ಒಂದೇ ಒಂದು ರೀಸನ್ ಇರೋದು, ಅದು ನೀವು ಸಪೋರ್ಟ್ ಮಾಡ್ಬೇಕು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕು. ಭಯಾನಕ ಸಬ್ಸ್ಕ್ರೈಬರ್ಸ್ ಬೆಳಿಬೇಕು, ಜಾಸ್ತಿ ವ್ಯೂವರ್ಶಿಪ್ ಬೆಳಿಬೇಕು. ಆದ್ರೆ ನಾವೇನ್ ಮಾಡೋಣ, ಆಗ್ತಿಲ್ಲ. ಅದು ನಮ್ ಕನ್ಸಿಸ್ಟೆನ್ಸಿ ನಾವು ಬಿಡ್ಬಾರ್ದು. ಪ್ರತಿದಿನ ನಾವು ವಿಡಿಯೋ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಆಗ್ತಾ ಇರೋದೆ. ನಡಿ ಹೋಗೋಣ, ಟೈಮ್ ಆಗ್ತದೆ ಆಫೀಸ್. ವಿ ಹ್ಯಾವ್ ರೀಚ್ಡ್ ಟು ಅವರ್ ಆಫೀಸ್. ವೆಲ್ಕಮ್ ಬ್ಯಾಕ್ ಟು ದ ಸ್ಲೇವ್ ಮೋಡ್. ನಡೀರಿ ಹೋಗೋಣ, ಕೆಲಸ ಮಾಡೋಣ. ಕ್ಯಾಮಿಗೆ ನೋಡೋಣ. ನಡೀರಿ ಹೋಗೋಣ, ಕೆಲಸ ಮಾಡೋಣ. ಏನ್ ವಿಷಯ ಇವತ್ತು ಹೇಗಿರುತ್ತೆ ನಮ್ಮ ಆಫೀಸ್ ನೋಡೋಣ. One eternity later. ಮುಗಿದು ನಮ್ಮ ಸ್ಲೇವ್ ಮೋಡ್. ನಡಿ ಮನೆ ಹೋಗೋಣ. ಇವತ್ತು ಮಾತಾಡೋಣ ಸಿಜೆಪಿ ಪಕ್ಷದ ಒಂದು ಪ್ರೊಟೆಸ್ಟ್ ಏನ್ ನಡೀತಾ ಇದೆ ದೆಹಲಿಯಲ್ಲಿ. ಆ ಪ್ರೊಟೆಸ್ಟ್ ಬಗ್ಗೆ ಮಾತಾಡೋಣ. ಸೋನಂ ವಾಂಗ್ಚುಕ್ ಅವರ ಒಂದು ಪರಿಸ್ಥಿತಿ ಬಗ್ಗೆ ಮಾತಾಡೋಣ. ಅವ್ರು ಯಾವ ಮೂವ್ಮೆಂಟ್ ಹೋಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ, ಅದು ನೋಡೋಣ, ಮಾತಾಡೋಣ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಒಂದು ತಿಳಿಸಿ. ಅದ್ರ ಬಗ್ಗೆ ನಾನ್ ಡಿಸ್ಕಸ್ ಮಾಡ್ತೀನಿ. 1 ನಿಮಿಷ ಪ್ಲೀಸ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಜಸ್ಟ್ ರೀಚ್ ಹೋಮ್. ಸೇವ್ ಮಾಡಲ್ಲ, ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ಟೈಮ್ ಇವಾಗ 4:20. ಪಕ್ಕ 4:20 ರೀಚ್ ಆಗ್ತೀವಿ. ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಬಿಚ್ಚಿ ಓಕೆ, ನಾವಿವತ್ತು ಮಾತಾಡೋಣ ಮಿಸ್ಟರ್ ವಾಂಗ್ಚುಕ್ ಬಗ್ಗೆ. ಫಸ್ಟ್ ಅವ್ರು ಯಾವ್ದು ತಿಳ್ಕೊಳ್ಳೋಣ. ಹಿ ಸ್ಟೇಸ್ ಇನ್ ಲಡಾಖ್. ಈಸ್ ಅ ವೆರಿ ಗುಡ್ ಸೈಂಟಿಸ್ಟ್, ಇಂಜಿನಿಯರ್, ಎಜುಕೇಶನಿಸ್ಟ್. ಏನೇನೋ ಮನುಷ್ಯನ ಮೇಲೆ ಫಿಲಮೇ ಮಾಡ್ಬಿಟ್ಟಿದ್ದಾರೆ. 3 Idiots ಅಂತ. ಆ ಫಿಲಮ್ ಎಲ್ಲರೂ ನೋಡಿರ್ತೀರ. 99% ನೋಡಿರ್ತಾರೆ ಎಲ್ಲರೂ ಜನ. ಆ ಫಿಲಮ್ ಅಂತ ಇನ್ಸ್ಪಿರೇಷನ್ ಮನುಷ್ಯನೇ. ಆ ಮನುಷ್ಯ ಇವಾಗ ಕುತ್ಕೊಂಡಿರೋದು ಡೆಲ್ಲಿಯಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದಾರೆ?
ಅರೌಂಡ್ 18 to 19 days ಇಂದ ಕುತ್ಕೊಂಡಿದ್ದಾರೆ. ಅವ್ರು ಹಂಗರ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಯಾಕೆ ಹಂಗರ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ? ಯಾಕೆ ಅಂತಂದ್ರೆ ಅವರು ಒಂದೇ ಒಂದು ವಿಷಯ ಕೇಳ್ತಾ ಇರೋದು, ಈ ನೀಟ್ ಎಕ್ಸಾಮ್ ಯಾವ್ದು ಪೇಪರ್ ಲೀಕ್ಸ್ ಆಯ್ತಲ್ಲ, ಆ ಎಕ್ಸಾಮ್ ಗಳಿಗೆ ಒಂದು ಅಕೌಂಟಬಿಲಿಟಿ ಯಾವ್ದು ತಗೊಂತಿಲ್ಲ. ಏನೇ ಒಂದಾಗ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ಅಕೌಂಟಬಿಲಿಟಿ ತಗೊಳ್ಳಲ್ಲ. ಯಾವ್ದೇ ಮಿನಿಸ್ಟರ್ ಆಗ್ಲಿ, ಯಾವ್ದೇ ಒಂದು MLAs ಆಗ್ಲಿ, ಯಾವ ಒಂದು ವಿಷಯನ MLA ಯಾವ್ದು ಒಂದು ವಿಷಯನ ಅಕೌಂಟಬಿಲಿಟಿ ತಗೊಳ್ಳಲ್ಲ. ಈ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾರಲ್ಲ, ಆ ಮನುಷ್ಯ ಇವಾಗ ಅಕೌಂಟಬಿಲಿಟಿ ರೆಸಿಗ್ನೇಷನ್ ಕೊಡ್ಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಕೊಂಡು ಅವರು ಹಂಗರ್ ಸ್ಟ್ರೈಕ್ ಇದ್ದಾರೆ. ಈ ಮನುಷ್ಯನ್ಗೆ ಏನಾಗಾಯ್ತು ಅಂದ್ರೆ ಏನಾಗ್ಬೋದು, 99% ನನಗೆ ಅವರು ಚೆನ್ನಾಗಿ ಏನು ಆಗ್ಬಾರ್ದು ಅಂತ ಅನ್ಕೊಂತೀನಿ, ಏನು ಆಗೋದು ಇಲ್ಲ ಅನ್ಕೊಂತೀನಿ. ಮನುಷ್ಯ ಎಷ್ಟು ಒಂದು ದೃಢ ನಿರ್ಧಾರದಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಅಂದ್ರೆ, ಯಾವ ಅಕೌಂಟಬಿಲಿಟಿ ತಗೊಂತಿಲ್ಲ, ಯಾಕೆ ತಗೊಬೇಕು ಅಂತ ನಾನು ಹೇಳ್ತೀನಿ ಕೇಳಿ. ಒಂದು ಎಜುಕೇಶನ್ ಅಂದ್ಮೇಲೆ ಒಬ್ಬ ಮಕ್ಕಳು, ಒಂದು ಫ್ಯಾಮಿಲೀಸು ತುಂಬಾ ದಿನದಿಂದ ಒಂದು ಕಷ್ಟಪಟ್ಟು ರಿಸ್ಕ್ ತಗೊಂಡು ಓದಿ ಅವರು ಎಜುಕೇಶನ್ ನ ಒಂದು ರಿಸ್ಕ್ ತಗೊಂಡು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರ್ತಾರೆ, ನೀಟ್ ಎಕ್ಸಾಮ್ಸ್ ಬರೀತಾರೆ, ಎಲ್ಲ ಎಕ್ಸಾಮ್ ಇದು ಸಡನ್ ಆಗಿ ಪೇಪರ್ ಎಲ್ಲ ಲೀಕ್ ಆಗೋಯ್ತು ಅಂದ್ರೆ ಅವರು ಒಂದು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರೋ ಟೈಮು ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದು ಹಾಳಾಗೋಗ್ಬಿಟ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿರೋ ಕಮೆಂಟ್ ಮಾಡಿ, ನಾನು ಬರ್ದಿದ್ದೀನಿ ಒಂದ್ಸತಿ ಬರ್ದಿದ್ದೀನಿ, ಬಟ್ ಸ್ಟಿಲ್ ಈ ತರ ಎಷ್ಟೊಂದು ಎಜುಕೇಶನ್ ಮಕ್ಕಳ ಫ್ಯೂಚರ್ ಹಾಳಾಗ್ಬಿಡುತ್ತೆ. ಮಕ್ಕಳ ಫ್ಯೂಚರ್ ಸೆಕ್ಯೂರ್ ಆಗ್ಬೇಕು ಅಂತಾನೆ ಒಂದು ಟ್ರಾನ್ಸ್ಪರೆನ್ಸಿ ಬೇಕು, ಒಂದು ಸ್ಟ್ರಾಂಗ್ ಎಜುಕೇಶನ್ ಪಾಲಿಸೀಸ್ ಬರ್ಬೇಕು. ಈ ತರ ಎಲ್ಲ ಪೇಪರ್ ಲೀಕ್ಸ್ ಇದೆಲ್ಲ ಈಸಿಯಾಗಿ ಆಗ್ಬಾರ್ದು ಅಂತಾನೆ ಈ ಮನುಷ್ಯನ ಪ್ರಧಾನ್ ಇದ್ದಾನೆ, ಧರ್ಮೇಂದ್ರ ಪ್ರಧಾನ್, ಅವನ ಒಂದು ರೆಸಿಗ್ನೇಷನ್ ಕೊಟ್ಟು ಒಂದು ಸ್ಟ್ರಾಂಗ್ ಮಿನಿಸ್ಟರ್ ಆಫ್ ಪೊಸಿಷನ್ಗೆ ಬರ್ಬೇಕು. ಯಾಕೆ ಈ ಮನುಷ್ಯ ಈ ತರ ಕುತ್ಕೊಂಡಿದೆ ಅಂದ್ರೆ ಇದೊಂದೇ ಕಾರಣ. ಅದು ಯಾವ ಜೊತೆ ಕುತ್ಕೊಂಡಿದ್ದಾರೆ, CJP ಪಾರ್ಟಿ ಮೆಂಬರ್ಸ್ ಜೊತೆ ಒಂದು ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ನನ್ನ ಒಂದು ಬೆಸ್ಟ್ ವಿಶಸ್, ಈ ಮನುಷ್ಯನ ಒಂದು ಡಿಮ್ಯಾಂಡ್ ಫುಲ್ಫಿಲ್ ಆಗ್ಲಿ. ನೀವು ಈ ಫುಲ್ಫಿಲ್ ಆಗ್ಲೇಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೊಂದು ಕಮೆಂಟ್ಸ್ ಅಲ್ಲಿ ಫುಲ್ ಸುರಿಮಳೆ ಹಾಕಿ ಇದೊಂದು ರೀಚ್ ಆಗ್ಬೇಕು ಒಂದು ಲೆವೆಲ್ಗೆ. ಈ ತರ ನೆಕ್ಸ್ಟ್ ರಿಪೀಟೆಡ್ ಆಗ್ಬಾರ್ದು. ಈ ತರ ಏನೇ ಒಂದು ಬೈ ಎಜುಕೇಶನ್ ಅಂತಲ್ಲ, ಏನೇ ಒಂದು ಕರಪ್ಷನ್ ನಡೀಲಿ, ಏನೇ ಆಗ್ಲಿ, ಒಂದು ಅಕೌಂಟಬಿಲಿಟಿ ತಗೊಬೇಕು ಅಲ್ವಾ. ಅಕೌಂಟಬಿಲಿಟಿ ತಗೊಂಡವನಲ್ವಾ ನಾವು. ಅವನು ಸುಮ್ನೆ MLA ಆಗಿಲ್ಲ, ನಮ್ಮಿಂದನೇ ಆಗಿರ್ತಾನೆ. ನಾವೇ ಎಲೆಕ್ಟ್ ಮಾಡಿರ್ತೀವಿ ಆ ಮನುಷ್ಯನ. ಅವನೇನ್ ಕಾಸು ಕೊಟ್ಟು ಏನ್ ಪೊಸಿಷನ್ ಬಂದಿರಲ್ಲ, ಆತ ಬಂದಿರೋ ತುಂಬಾ ಜನ ಹೇಳಕ್ ಆಗಲ್ಲ. ಆದ್ರೆ ಅದು ಏನ್ ಪ್ರೈವೇಟ್ ಸೆಕ್ಟರ್ ಅಲ್ಲ, ನಮ್ಮ ಒಂದು ಗೌರ್ಮೆಂಟ್ ನಮ್ಮಿಂದನೇ ಅಲ್ವಾ. ನಮ್ಮ ಮಾತೆ ಕೇಳೋದಂದ್ರೆ ಆತ ಗೌರ್ಮೆಂಟ್ ನಮ್ಗೆ ಯಾಕೆ? ಅದಕ್ಕಾಗಿನೇ ಬಟ್ ಅದು ಈ ವಿಷಯನ ಯಾರು ಜಾಸ್ತಿ ಮಾತಾಡ್ತಾನು ಇಲ್ಲ. ಅದೇ ಬೇರೆ ವಿಷಯ ಬಂದ ವೈರಲ್ ಮಾಡ್ಬಿಡ್ತಾರೆ, ಎಷ್ಟೊಂದ್ ಜನ ಬಂದು ಮಾತಾಡ್ತಾರೆ, ಅವ್ರಿಗೆ ನಾವು ಆಗ್ಬೇಕು ಅಂದ್ರೆ ಬಂದು ಮಾತಾಡ್ತಾರೆ. ಬಟ್ ಅದೇ ಒಂದು ಈ ತರ ಸೋಷಿಯಲ್ ಕಾಸ್ ವಿಷಯ ಅಂತಂದ್ರೆ ಯಾರು ಬಂದು ಮಾತಾಡಲ್ಲ. ಅವ್ರಿಗೂ ಒಂದು ಭಯ ಆಗುತ್ತೆ, ಗೌರ್ಮೆಂಟ್ ಏನಾದ್ರು ಒಂದು ನ್ಯೂಸ್ ಬರುತ್ತೋ, ಗೌರ್ಮೆಂಟ್ ಏನಾದ್ರು ಒಂದು ಪ್ರಾಬ್ಲಮ್ ಆಗುತ್ತೋ ಆತ ಒಂದು ಭಯ ಪಡ್ತಾರೆ. ಎಷ್ಟೊಂದು ದೊಡ್ಡ ಕ್ರಿಯೇಟರ್ಸ್ ಅವ್ರಿಗೆ ನಾವು ಒಂದು ವಿಷಯ ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡೋದಂತೆ, ಏನಂತೆ ಪ್ರಮೋಷನ್ ಮಾಡೋದೇನಂತೆ, ಏನೇನೋ ಮಾಡ್ತಾ ಇರ್ತಾರೆ. ಅದೇ ತರ ಫಿಲಂ ಆಕ್ಟರ್ಸ್ ಅಷ್ಟೇ ಎಷ್ಟೊಂದಂತೆ ಏನೇನೋ ಮಾಡ್ತಿರ್ತಾರೆ. ಅದೇ ತರ ಇದೊಂದು ಎಜುಕೇಶನ್ ಸಿಸ್ಟಮ್ ಹಾಳಾಗೋಗ್ತಿದೆ, ಬ್ರೋಕ್ ಆಗ್ತಿದೆ. ಅದ್ರ ಬಗ್ಗೆ ಒಂದು ಮಾತಾಡಿ ಅಂದ್ರೆ ಇದುವರೆಗೂ ತುಂಬಾ ಮಿನಿಮಮ್ ಪೀಪಲ್ ಒಂದು ಮಾತಾಡಿರೋದು. ಹೌದು, ತುಂಬಾ ಮಿನಿಮಮ್ ಪೀಪಲ್ ಬಂದು ಮಾತಾಡಿದ್ರು. ಸೋಷಿಯಲ್ ಮೀಡಿಯಾದಷ್ಟೇ ಕಂಟೆಂಟ್ ಕ್ರಿಯೇಟರ್ಗಳು ಅಷ್ಟೇ, ಅವರು ಅಷ್ಟೇ ತುಂಬಾ ಮಿನಿಮಮ್ ಪೀಪಲ್ ಬಂದು ಮಾತಾಡಿರೋದು. ಅವ್ರು ಮಾತಾಡ್ಬೇಕು, ಅವ್ರು ಅವೇರ್ನೆಸ್ ಕೊಡ್ಬೇಕು. ಯಾಕಂದ್ರೆ ಅವ್ರ ಹತ್ರ ಒಂದು ಪವರ್ ಇರ್ತದಲ್ಲ, ಅದ ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕು. ಏನೇನೋ ಬೇಡದಕ್ಕೆಲ್ಲ ಯೂಸ್ ಮಾಡೋದು ಏನ್ ಯೂಸ್ ಅಲ್ವಾ. ಅದಕ್ಕಾಗಿ ನೀವು ಇದನ್ನ ಒಂದು ಸಪೋರ್ಟ್ ಮಾಡಿ. ಇದೊಂದು CJP ಪಕ್ಷಗೆ ಸಪೋರ್ಟ್ ಮಾಡಿದ್ರೆ ಪರವಾಗಿಲ್ಲ. ಇದೊಂದು ಪ್ರಧಾನ್ ಏನಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡ್ಬೇಕಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಇದೊಂದು ನೀವು ಸಪೋರ್ಟ್ ಮಾಡ್ತಿದ್ದೀರಾ ಇದೊಂದು ಸಿಸ್ಟಮ್ ನ ಅಂತಂದ್ರೆ, ಇದು ಚೇಂಜ್ ಆಗ್ಬೇಕು ಅಂದ್ರೆ ಸಪೋರ್ಟ್ ಮಾಡ್ಬೇಕು ನಾವು. ಸೋನಮ್ ಚಾಂಗ್ವಾಕ್ನ ಹ್ಯಾವ್ ಅ ಗ್ರೇಟ್ ಡೇ. ಇಲ್ಲಿಗೆ ವಿಡಿಯೋ ಮುಗಿತಾ ಇದೆ. ಹ್ಯಾವ್ ಅ ಗ್ರೇಟ್ ಡೇ. ವರ್ಕ್ ಆನ್ ಯೋರ್ ಡ್ರೀಮ್, ವರ್ಕ್ ಆನ್ ಯೋರ್ ಸ್ಕಿಲ್. ಲವ್ ಯು ಆಲ್. ಸಿ ಯು ಇನ್ ಅನದರ್ ವಿಡಿಯೋ.